ವಿರುದ್ಧ ಈ ಒಂದು ನಿರ್ಬಂಧ ಆದೇಶ ಮಾಡಿರೋಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ 3ನೇ ತಾರೀಕಣ್ಣ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ವಿರುದ್ಧ ಜಿಲ್ಲಾಧಿಕಾರಿಗಳು ಮಾಡಿರೋಂತಹ ಹಿಟ್ಲರ್ ಧೋರಣೆ ಹಾಗೂ ಸಾಮಾಜಿಕ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಅವರು ಮಾಡಿರೋಂಥ ಈ ಒಂದು ಆದೇಶ ಹಕ್ಕುಗಳನ್ನ ಸಾಮಾಜಿಕ ಹೋರಾಟಗಾರ ನಾನು. ಈಗ ನನ್ನ ಮೇಲೆ ಅಷ್ಟೆಲ್ಲ ಕೇಸುಗಳು ಹಾಕಿದಾರಲ್ಲ, ಯಾವತ್ತು ನಾನು ಮಚ್ಚಿಡ್ಕೊಂಡು ಚಾಕಿಡ್ಕೊಂಡು ಒಬ್ರನ್ನ ಒಂದು ಏಟು ಹೊಡೆದು ಆಗಿರೋಂಥ ಕೇಸುಗಳೆಲ್ಲ ಇವೆಲ್ಲ ಹೋರಾಟ ಮಾಡಿ ಆಗಿರೋಂಥ ಕೇಸುಗಳಪ್ಪ. ನಾನು ಪರ್ಸ್ನಲ್ ಆಗಿ ನನ್ನ ಮೇಲೆ ಒಂದೇ ಒಂದು ಕೇಸ್ ಇಲ್ಲ. ನಮ್ಮ ಹೆಣ್ಮಕ್ಳಿಗೆ ಇಂಟರ್ಕ್ಯಾಸ್ಟ್ ಮ್ಯಾರೇಜಸ್ ಮಾಡಿಸೋವಾಗ, ನಮ್ಮ ಜನರಿಗೆ ಜಮೀನುಗಳು ಬಿಡಿಸೋವಾಗ ಆಗಿರೋಂಥ ಕೇಸುಗಳು ನನ್ನ ಮೇಲೆ ಪರ್ಸ್ನಲ್ ಕೇಸುಗಳಲ್ಲ, ನನ್ನ ಪರ್ಸ್ನಲ್ ಕೇಸುಗಳಲ್ಲ. ನಾನೇನೋ ನನ್ನ ಮನೆಗೆ ಜಮೀನುಗಳು ಹಾಕೊಂಡಿದ್ದು ಮತ್ತು ನಮ್ಮ ಫ್ಯಾಮಿಲಿ ಅವ್ರ ಹೆಸರುಗಳಲ್ಲಿ ಖಾತೆಗಳು ಕೂರಿಸಿ ಕಾಂಪೌಂಡ್ಗಳು ಹಾಕ್ಸಿ ಆಗಿರೋಂಥ ಕೇಸುಗಳಲ್ಲ. ನಾನು ಒಂದೊಂದು ಬಾರ್ ಮಾಡಿಬಿಟ್ಟು ನನ್ನ ಹೆಸ್ರಿಗೆ ಒಂದು ಬಾರ್ ಲೈಸೆನ್ಸ್ ತಗೊಂಡು 6-7 ಬಾರ್ಗಳು ಓಪನ್ ಮಾಡ್ಕೊಂಡು ಹಾಕೊಂಡಿರೋಂಥ ಕೇಸುಗಳಲ್ಲ. ನಾನೆಲ್ಲೋ ಯಾರನ್ನೋ ರೇಪ್ ಮಾಡಿ ನನ್ನ ಮೇಲೆ ಆಗಿರೋಂಥ ಕೇಸಲ್ಲ, ಯಾರನ್ನೋ ಮರ್ಡರ್ ಮಾಡಿ ನನ್ನ ಮೇಲೆ ಆಗಿರೋಂಥ ಕೇಸಲ್ಲ, ಯಾರನ್ನೋ ದರೋಡೆ ಮಾಡಿ ನನ್ನ ಮೇಲೆ ಆಗಿರೋಂಥ ಕೇಸಲ್ಲ. ಹೋರಾಟ ಮಾಡಿರೋದಕ್ಕಾಗಿರೋಂಥ ಕೇಸುಗಳವೆಲ್ಲ. ಸಿನಿಮಾ ಅಂಬೇಡ್ಕರ್ ಅವ್ರಿಗೋಸ್ಕರ ಸಿನಿಮಾ ಮಾಡಿದ್ರೆ ರೌಡಿ ಶೀಟರ್ ಮಾಡಿದ್ದು ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ನಮ್ಮ ಮೇಲೆ. ಹೋರಾಟಗಾರ್ರಿ ನಾವು, ಕ್ರಿಮಿನಲ್ಸ್ ಅಲ್ಲ. ಇವತ್ತು ನಕ್ಸಲೈಟ್ ತರ ನನ್ನನ್ನು ಬ್ಯಾನ್ ಮಾಡಿರೋದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು. 3ನೇ ತಾರೀಕಣ್ಣ, 2ನೇ ತಾರೀಕು ನಾನು ಬ್ಯಾನ್ ಮಾಡೋರು, 2ನೇ ತಾರೀಕು ತನಕ 3ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು. ಇವಾಗ ಅದು ಹೇಳ್ಬಿಡ್ತೀನಿ. 2 ವಿಚಾರ. ಸೋಮಲಾಪುರ ಅಕ್ರಮವಾಗಿರೋಂಥ ಕಾಂಪೌಂಡು ಒತ್ತುವರಿ ತೆರವು ಮಾಡಬೇಕು ಸರ್ಕಾರಿ ಗೋಮಾಳ ಜಾಗದಲ್ಲಿ. 2ನೇದು ಹೊತ್ತಕೋಟೆ ಗ್ರಾಮದಲ್ಲಿ ಏನು ಅಕ್ರಮವಾಗಿ 78 ಎಕರೆ ಸರ್ಕಾರಿ ಗೋಮಾಳ ಈಗಲೂ ಪ್ರೆಸೆಂಟ್ ತೋರಿಸ್ತೈತೆ ಪಾಣಿ, ಅದರಲ್ಲಿ ಸುಬ್ಬಾರೆಡ್ಡಿ ಹಾಕೊಂಡಿರೋಂಥ ಕಾಂಪೌಂಡ್ ಒತ್ತುವರಿ ತೆರವು ಮಾಡಬೇಕು. ಅಲ್ಲಿ ಯಾವ ಥರ ಬೋರ್ಡ್ ಹಾಕಿದ್ರೆ ಸರ್ಕಾರಿ ಅಧಿಕಾರಿಗಳು ಹೋಗ್ಬಿಟ್ಟು ಅದೇ ಥರ ಈಗ ಮತ್ತೆ ಬೋರ್ಡ್ ಹಾಕಬೇಕು. ಇದು ಸರ್ಕಾರಿ ಜಾಗ, ಯಾರೋ ಸುಬ್ಬಾರೆಡ್ಡಿ ಬೋರ್ಡ್ ಹಾಕಿದಾರಲ್ಲ ಹೋರಾಟ ಮಾಡಿ, ಅದನ್ನ ತೆಗ್ದವ್ರಲ್ಲ, ಮತ್ತೆ ಬೋರ್ಡ್ ಹಾಕ್ಲಿ ಅಲ್ಲಿ. ಇದು 2 ಫುಲ್ಫಿಲ್ ಮಾಡಿದ್ದಾರೆ. ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡೋಣ, ನಾನು ಬಂದಿದ್ದು 33 ಗುಂಟೆಕ. ಇದು ಎಲ್ಲಿ ಗಂಟ ಹೋಗ್ತೈತಂದ್ರೆ ನನ್ನ ಪ್ರಾಣನೇ ಹೋಗೋ ಅಂತಕ್ಕೆ ಹೋಗೈತಿ, ನನ್ನನ್ನು ಬ್ಯಾನ್ ಮಾಡೋ ಅಂತಕ್ಕೆ ಹೋಗೈತಿ, ನನ್ನ ಮೇಲೆ ಇನ್ನೊಂದು 10 ಪ್ರಕರಣಗಳು ದಾಖಲು ಮಾಡೋ ಅಂತಕ್ಕೆ ಹೋಗೈತೆ, ನನ್ನ ಅರೆಸ್ಟ್ ಮಾಡೋ ಅಂತಕ್ಕೆ ಹೋಗೈತೆ ಅಲ್ವಾ. ನಮ್ಮವ್ರನ್ನೇ ನನ್ನ ಮೇಲೆ ಎತ್ಕೊಟ್ಟು ಅಂತಕ್ಕೆ ಹೋಗೈತೆ. ಈಗ ಮುನಾವರ್ ಪಾಷಾದು 33 ಗುಂಟೆ ನಾವು ಮಾಡಿರೋಂಥ ಹೋರಾಟ AC ಅವ್ರ ಹತ್ರ ಫೈಲ್ ಐತೆ. 2ನೇದು ಸರ್ಕಾರಿ ಜಮೀನು ಉಳಿಸಿ ನಮ್ಮ ಬಾಗೇಪಲ್ಲಿ ಗುಡಿಬಂಡೆ ಜನತೆಗೆ ನ್ಯಾಯ ಸಿಗಬೇಕು. ಜಮೀನುಗಳೇ ಇಲ್ಲಾಂದ್ರೆ ಇವಾಗ ಇವ್ರ ಕಾಲಕ್ಕೇನೋ ನಡೀತಣ್ಣ. ಜಮೀನುಗಳೇ ಇಲ್ಲಾಂದ್ರೆ ಪಾಪ ಇವ್ರ ಮಕ್ಕಳು ಏನಾಗೋದು ಅಲ್ಲವಾ. ಬಾಗೇಪಲ್ಲಿ ಕ್ಷೇತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದಪ್ಪ. BJP ಅಭ್ಯರ್ಥಿ ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರು BJP ಅಭ್ಯರ್ಥಿ ವಿರುದ್ಧ ದಾಖಲೆಗಳು ಕೊಟ್ಟಿದ ತಕ್ಷಣ ಹೋರಾಟ ಮಾಡ್ತೀವಿ. JDS ಅಭ್ಯರ್ಥಿ ಒತ್ತುವರಿ ಮಾಡ್ಕೊಂಡಿರೋದು ಈಗಾಗಲೇ ನಮ್ಮ ಗಮನಕ್ಕೆ ಬಂದೈತೆ, ಆತನ ವಿರುದ್ಧನೂ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧನೂ ಹೋರಾಟ ಮಾಡ್ತೀವಿ. ಬಾರೆಡ್ಡಿ ಒಂದು ಲೈಸೆನ್ಸ್ ತಗೊಂಡು 6 ಬಾರ್ 7 ಬಾರ್ ಮಾಡ್ತಾ ಇರೋದು. ನಿನ್ನೆ ನನಗೆ ಬೆಳಗ್ಗೆಯಿಂದ ಸುಮಾರು ಜನ ಫೋನ್ಗಳು ಮಾಡಿ ಹೇಳ್ತಾರೆ, ನಾನು 20 ಕಿಲೋಮೀಟ್ರು ಕಾಲ್ನಡಿಗೆ ಜಾಥಾ ಮಾಡ್ತಾ ಇರ್ತೀನಿ. 20 ಕಿಲೋಮೀಟ್ರು ನನಗೆ ಬೆಳಗ್ಗೆಯಿಂದ ಫೋನ್ಗಳು ಮಾಡಿ ಹುಡುಗರು ಮಾತಾಡ್ತಾರೆ. ಬೆಂಗಳೂರಲ್ಲಿ ನಮ್ಮ ಹುಡುಗರು ಪಾಪ ಯಾರೋ ಮಂಡ್ಯ ಹಾಸನ ಇಲ್ಲೆಲ್ಲ ಇರ್ತಾರಲ್ಲ ಬಾರಲ್ಲಿ ಕೆಲಸ ಮಾಡೋ ಹುಡುಗರು, ಅಣ್ಣ ನಮ್ಗೆಲ್ಲ ಮೆಸೇಜ್ಗಳು ಹಾಕ್ಬಿಟ್ಟವ್ರೆ ನಮ್ಮ ಗ್ರೂಪ್ಗಳಲ್ಲಿ, ಬೆಳಗ್ಗೆ 6 ಗಂಟೆಗೆ ನೀವೆಲ್ಲ ಬರ್ಬೇಕಂತೆ ಬಾಗೇಪಲ್ಲಿ ಗುಡಿಬಂಡೆಕ ಅಂತ ಹೇಳ್ಬಿಟ್ಟು ನಮ್ಗೆ ಮೆಸೇಜ್ ಹಾಕೋರಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯ್ತು ಬಿಡ್ರೋ, ಏನ್ ಮಾಡ್ತಾರೆ, ಹೊಡಿಸ್ಕೊಳ್ಳೋಣ, ಕಲ್ಲುಗಳಾಗ್ತಾರ ಹೊಡ್ಸ್ಕೊಳ್ಳೋಣ, ಏನ್ ಬೇಕೋ ಮಾಡ್ಕೊಳ್ಳೋಣ ಅಣ್ಣ, ನಾವು ನಿಮ್ಮ ವಿರುದ್ಧ ಬರೋದು ಹೆಂಗಣ್ಣ ಅಂತ ಹೇಳ್ಬಿಟ್ಟು